ಮೇ 25/5/2025 ನಡೆಯಲಿರುವ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾನು ಒಬ್ಬ ಆಕಾಂಕ್ಷಿಯಾಗಿದ್ದು, ನಾಳೆ ಅಂದರೆ ಮೇ 16ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ದೊಡ್ಡಬಳ್ಳಾಪುರ ಶಿಬಿರ ಕಚೇರಿಯಿಂದ ಹೊರಟು 12 ಗಂಟೆಗೆ ನಾವು ನಾಮಿನೇಷನನ್ನು ಹಾಕೋದಕ್ಕೆ ಹೊರಟಿದ್ದೀವಿ. ಆ ಒಂದು ನಾಮಿನೇಷನ್ ಹಾಕೋದಕ್ಕೆ ತಾಲೂಕಿನ ಶಾಸಕರಾದಂಥ ಧೀರಜ್ ಮುನ್ರಾಜುರವರು ಹಾಗೂ NDA ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮುನೇಗೌಡರು ಎಲ್ಲರನ್ನೂ ಸಹ ಆಹ್ವಾನ ಮಾಡ್ತೀವಿ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಇವತ್ತು ನಾವು BJP ಮತ್ತು ಜನತಾದಳದ್ದು ಏನು ಒಂದು ಮಾತುಕತೆಯನ್ನು ಮುಖಂಡರುಗಳಾದಂಥ ಧೀರಜ್ ಮುನ್ರಾಜುರವರು, ಸುಧಾಕರ್ ಸಾಹೇಬರು ಮತ್ತು JDSನ ಜಿಲ್ಲಾಧ್ಯಕ್ಷ ಅಂತ ಮುನೇಗೌಡರು ಸಹ ಮಾತಾಡಿ ಬಹುಶಃ 17ನೇ ತಾರೀಕು ಫೈನಲ್ ಮಾಡ್ಬೋದು. ಅದರಿಂದ ನಾಮಿನೇಷನ್ಗೆ ಕಡೆ ಡೇಟ್ ಇರೋದ್ರಿಂದ ನಾಳೆ ನಾವು ಅಧಿಕೃತವಾಗಿ ನಾಮಿನೇಷನನ್ನು ಹಾಕ್ತಾ ಇದ್ದೀವಿ. ಈ ನಾಮಿನೇಷನ್ ಹಾಕೋದಕ್ಕೆ ತಾಲೂಕಿನ ಎಲ್ಲ ನನ್ನ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು, ನನ್ನ ಹಿತೈಷಿಗಳು, ನಿರ್ದೇಶಕರು ಹಾಗೂ ತಾಲೂಕಿನ BJP ಮತ್ತು JDSನ ಮುಖಂಡರುಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ತಾಲೂಕಿನ ಎಲ್ಲ ನನ್ನ ಹಾಲು ಉತ್ಪಾದಕ ಬಂಧುಗಳ ಪರವಾಗಿ ಕೇಳ್ಕೊಂತೇನೆ. ನಾಳೆ ಬೆಳಗ್ಗೆ 9 ಗಂಟೆಗೆ ದೊಡ್ಡಬಳ್ಳಾಪುರದ ಶಿಬಿರ ಕಚೇರಿಯ ಬಳಿ ಬಂದರೆ ಇಲ್ಲಿ ನಾವು ಅಲ್ಲಿಗೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿರ್ತೇವೆ. ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಏನು ನಮ್ಮ 204 ಸಹಕಾರ ಸಂಘಗಳಿವೆ, ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ನಮ್ಮ ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಂಡು ನನಗೆ ಆಶೀರ್ವಾದ ಮಾಡಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಎಲ್ಲ ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಮುಖಂಡರುಗಳಲ್ಲಿ ಹಾಗೂ ಮೊದಲನೇದಾಗಿ ನನ್ನ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರುಗಳಲ್ಲಿ ಏನು ಈ ಒಂದು ಓಟನ್ನು ಡೆಲಿಗೇಟನ್ನು ಬರ್ಸ್ಕೊಂಡಿರ್ತಕ್ಕಂಥ ಆ ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಾಲು ಉತ್ಪಾದಕ ಮತದಾರ ಬಂಧುಗಳಲ್ಲಿ ನನ್ನ ಮನವಿ ಏನಂದರೆ, ಈ ಸಾರಿನೂ ಸಹ ನಿಮ್ಮ ಸೇವೆ ಮಾಡೋದಕ್ಕೆ ನನಗಿದೊಂದು ಅವಕಾಶ ಮಾಡಿಕೊಡ್ಬೇಕು. ನಾನು ಇಲ್ಲಿವರೆಗೂ ತಾಲೂಕಲ್ಲಿ ಅನೇಕ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಈ ಬೊಮ್ಮಲ್ಗೆ ಆಯ್ಕೆ ಆದಮೇಲೆ ಮಾಡಿದ್ದೀನಿ. ಈ ಸಾರಿನೂ ಸಹ ನನಗೆ ಅವಕಾಶ ಮಾಡಿಕೊಟ್ಟು ಈ ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ.